ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಗ್ರಾಮಾಂತರ ಭಾಗಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಲು ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬರದ ಬಸ್ ಹಿನ್ನೆಲೆ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೀದರ್ನ ಹಳೆ ಬಸ್ ನಿಲ್ದಾಣದಲ್ಲಿ ಎಬಿವಿಪಿ ವತಿಯಿಂದ ಬೃಹತ್ ಪ್ರತಿಭಟನೆ ವಿದ್ಯಾರ್ಥಿಗಳಿಂದ ನಡೆಸಲಾಗ್ತಿದೆ. ಇನ್ನು ಬಸ್ ನಿಲ್ದಾಣದಲ್ಲಿ ನಿಂತರೂ ಕೂಡ ಬಸ್ ನಿಲ್ಲಿಸ್ತಿಲ್ಲ. ಬಸ್ ಸರಿಯಾದ ಸಮಯಕ್ಕೆ ಬಾರದ ಹಿನ್ನೆಲೆ ನಿತ್ಯ ನಾವು ತೊಂದರೆ ಅನುಭವಿಸುತ್ತಿದ್ದೇವೆ. ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲಾಗ್ತಿಲ್ಲ. ಎಷ್ಟೇ ಬಾರಿ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರೂ ಸಮಸ್ಯೆ ಪರಿಹರಿಸ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅದು ವ್ಯವಸ್ಥೆ ಮಾಡ್ತೀವಿ. ಅವರಾದ ಬೀದರ್ ಬರ್ತಕ್ಕಂಥವು ಮರ್ಕಲ್ದಾಗ ಪ್ರಾಬ್ಲಮ್ ಆಗ್ತಾ ಇದೆ. ಮರ್ಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಆಮೇಲೆ ಸಂಗೊಳ್ಗಿ ಬಸ್ಸಿಗೆ ಸಾಯಂಕಾಲ ಬಸ್ಸು ರೋಡ್ ಆಗ್ತಾ ಇದೆ ಅಂತ ಅದು ಒಂದು ವಾಟರ್ ಟ್ಯಾಂಕಿಂದ ಗುಂಪದಿಂದ ವಾಟರ್ ಟ್ಯಾಂಕಿಗೆ ಅದು ಸಿಟಿ ಬಸ್ಸಿನ ವ್ಯವಸ್ಥೆ ಹೆಂಗಾಯ್ತು ನೋಡಿಕೊಂಡು, ಯಾಕಂದರೆ ಇಲ್ಲಿ ಜನ ಇಲ್ಲಿ ಹುಡುಗರು ಹತ್ತಾರೆ, ಇಲ್ಲಿ ಎಲ್ಲ ಸ್ಕೂಲಿಗೆ ಹೋಗೋರು ಇರ್ತಾರೆ. ನಾವು ಬಸ್ ಸ್ಟ್ಯಾಂಡಿಂದ ವಾಟರ್ ಟ್ಯಾಂಕ್ ಗುಂಪಾಗಿ ತಿರುಗಿದ್ರೆ ಇಲ್ಲಿ ಮಿಸ್ ಆಗಿಬಿಡ್ತೀವಿ. ಅದಕ್ಕೆ ನಮ್ಗೆ ಸ್ವಲ್ಪ ಸಮಯ ಕೊಡ್ರಿ ನಮ್ಗೆ. ಅದಕ್ಕೆ ಮಾಡ್ಕೊಡ್ತೀವಿ. ಇಲ್ಲ ಒಂದು 8 ದಿನ ಟೈಮ್ ಕೊಡ್ರಿ ನಮ್ಗೆ. ಅವ್ರು ಮೀಟಿಂಗ್ ಮಾಡ್ತಾರೆ. ಮೀಟಿಂಗಲ್ಲಿ ಪಾಸ್ ನಮ್ಮದು 24x7 ಇಲ್ಲಿ ಇದು ವರ್ಕ್ ಮಾಡ್ತದೆ. ಸ್ಪಷ್ಟವಾಗಿ ಎಲ್ಲ ಏನಪ್ಪ ಅಂದ್ರೆ ಸಮಸ್ಯೆಗಳು ಇಂಡಿವಿಜುವಲ್ ಊರಿಂದ ಆ ಊರಿಗೆ ಏನು ಸಮಸ್ಯೆ ಇದೆ ಅಂತ ನೋಡಿ ಬಗೆಹರಿಸಿ ಬರ್ತೀವಿ. ಏನ್ ಸಮಸ್ಯೆ ಆಗ್ತದೆ ನಿಮಗೆ? ಏನ್ ಸಮಸ್ಯೆ ಆಗ್ತದೆ? ಸಮಸ್ಯೆ ಭಾಳ ಅಲ್ಲತ್ತು. ಕೇಳೋರು ಖರಾಬ್ ಆಗ್ಯದ ಪಾಸ್ ಇದ್ರು ಹುಡುಗರು 15,000 ರೂಪಾಯಿ ಕೊಟ್ಟು ಡೈಲಿ ಏನ್ ಖರ್ಚು ಮಾಡ್ಬೇಕಂತ ಬಸ್ ಪಾಸ್ ಮಾಡ್ಕೊಳತ್ತಾರ. ಸ್ಟಾಪ್ ಅಂತ ಇರ್ತದೆ, ಅದಕ್ಕೆ ಬಿಟ್ಟು ಥೋಡಾ ಮುಂದೆ ಕೈ ಮಾಡ್ರ ಬಸ್ ನಿಂತ್ಕೊಂಡ್ರ ಮತ್ತೆ ವಾಪಸ್ ಓಡಿಸ್ತಾರೆ. ಇಲ್ಲ, ದಿನ ನೀವು ಸ್ಟೂಡೆಂಟ್ ಅಲ್ಲಿ ಹತ್ತಿರ ಅಂತ ಗೊತ್ತಿರ್ತಾನೆ, ನಿಂದ್ರಸಲ್ಲೇನ ಅವರಲ್ಲಿ ಶಾರ್ಟ್ ಕಟ್ ಹಾದಿಗಳು ಯೂಸ್ ಮಾಡ್ತಾರೆ. ಈಗ ಏನು ಒತ್ತಾಯ ಮಾಡ್ತೀರಿ? ಈಗ ಎಲ್ಲಿ ಸ್ಟಾಪ್ ಅದ ಅಲ್ಲಿ ಇದ್ರಬೇಕು. ಅದು ಬಿಟ್ಟು ಓಡಿ ನಡೆದ ಸ್ಟೂಡೆಂಟ್ ಓಡಿ ಎಲ್ಲ ಹೋಗಿ ಬಿದ್ರು ಅಂದ್ರು ಇಲ್ಲ. ನಮ್ಮ ಈಗ ಹೆಂಗ್ ಮಾಡತ್ತಾರ, ಒಂದು ಕಿತ್ತೂರ ಪಾಚುತ್ತನ ಮಾಡತ್ತಾರಣ. ಹಿಂಗ ಹೆಂಗ್ ಊಟ ಮಾಡಕ್ಕೆ ಹೋಯ್ತಾರಣ. ಫುಲ್ಲ ಬ್ಯಾಡ ಅನ್ನತ್ತೀನಿ. ಒಂದು 1.5 ಗಂಟೆ ನಡೆದಾರಣ. ಬಸ್ ಕೇಳೂರ ಖರಾಬ್ ಆಗ್ಯದ ಅಂತ ಹಾದಿ ನಿಲ್ಲಿಸ್ತಾರೆ. ಇನ್ನೊಂದು ಬೇರೆ ವ್ಯವಸ್ಥೆ ಮಾಡಬೇಕು. ಬೀದರ್ ಜಿಲ್ಲೆಯ ವಿವಿಧ ತಾಲೂಕು ಗ್ರಾಮಗಳಿಂದ ಬೀದರ್ ಜಿಲ್ಲಾ ಕೇಂದ್ರಕ್ಕೆ ಅಭ್ಯಾಸ ಮಾಡಲು ಅಥವಾ ಓದಲು ಬರುವ ಮಕ್ಕಳಿಗೆ ಸಮರ್ಪಕವಾಗಿ ಬಸ್ ಇಲ್ಲ ಅಂತ ಹೇಳಿ ಎಬಿವಿಪಿ ವತಿಯಿಂದ ಇಂದು ಬೀದರ್ ನಗರ ಬಸ್ ನಿಲ್ದಾಣದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬಸ್ ಸಮಸ್ಯೆಯನ್ನು ಪರಿಹರಿಸಿ ನಮಗೆ ನಿತ್ಯ ಶಾಲಾ ಕಾಲೇಜಿಗೆ ಹೋಗಲು ಅಥವಾ ಶಾಲಾ ಕಾಲೇಜನ್ನು ಮುಗಿಸಿ ಮನೆಗೆ ಹೋಗಲು ತೊಂದರೆ ಅನುಭವಿಸ್ತಿದ್ವಿ ಅಂತೇಳಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ನೋಡ್ತಿರ್ಬೋದು ನೀವೀಗ ಏನು ಬೀದರ್ ನಗರ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ, ತಮ್ಮ ಸಮಸ್ಯೆಯನ್ನು ಹೇಳ್ತಿದ್ದಾರೆ. ನಾವೀಗ ವಿದ್ಯಾರ್ಥಿಗಳೊಂದಿಗೆ ಮಾತಾಡ್ತಾ ಹೋಗ್ತೀವಿ ಏನು ಸಮಸ್ಯೆ ಅಂತ. ಏನು ಸಮಸ್ಯೆ ಅದು ಇವತ್ತು, ಯಾಕೆ ಹೋರಾಟ ಮಾಡ್ತಾರೆ? ಸಾಕಷ್ಟು ಸಮಸ್ಯೆ ಇದೆ ಎಲ್ಲ ಗ್ರಾಮಗಳಿಗೆ. ಸರಿಯಾಗಿ ಸಮಯಕ್ಕೆ ಬರೋದಿಲ್ಲ. ಬಸ್ಗಳ ಸಮಸ್ಯೆ ನಡು ಹಾದಿಯಲ್ಲಿ ಬಂದು ಬೀಳ್ತವೆ.
ಹಾಗೆ ಬಸ್ಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಗೆ ಮಾಡಬೇಕು. ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಬೃಹತ್ತವಾಗಿ ಹೋರಾಟ ಮಾಡಲಾಗುತ್ತದೆ ಎಂದು ಸೂಚನೆ ಕೊಡಲು. ಅಲ್ಲ, ಈಗ ಸಾಲಿಗಂತ ಹೋಗಕ್ಕೆ ಬರ್ತಿರ್ತಾರ, ಬಸ್ ಕರೆಕ್ಟ್ ಟೈಮಿಗೆ ಬಸ್ ಬಂದಿಲ್ಲ, ಕ್ಲಾಸು ಮಿಸ್ ಹಾಕೋ, ವಾಪಸ್ ಹೋಗಕ್ಕೆ ಮನೆಗೆ ಹೋಗಕ್ಕೆ ಲೇಟ್ ಆಯ್ತು ಅಂದ್ರೆ ಅಲ್ಲಿಗೆ ಅವ್ರ ಅಭ್ಯಾಸ ಮಾಡೋಕ್ಕಲ್ಲ, ಹೆಂಗೆ ಅಂತೀನಿ ಸಮಸ್ಯೆ ಅದು ಸಮಸ್ಯೆಗೆ ಅದೇ ಬಸ್ಸು ಹೊಸ ಹಾಕಿರಿ. ಆ ಬಸ್ಸಿನ ಸಮಸ್ಯೆ, ಅವು ವಿದ್ಯಾರ್ಥಿಗಳು ಕಾಲೇಜ್ ಬರ್ಲಕ್ಕ ಮುಂಜಾನೆ ಎಕ್ಸಾಮ್ ಇರ್ತಾವೆ, ಕ್ವಾರ್ಟರ್ಲಿ ಅವು ಎಕ್ಸಾಮ್ ಇರ್ತಾವೆ, ಆ ಎಕ್ಸಾಮಿಗೆ ಬರ್ಲಕ್ಕೆ ಅವ್ರಿಗೆ ಸಮಸ್ಯೆ ಆಲತ್ತದ. ಆ ಟೈಮಿಗೆ ಕರೆಕ್ಟ್ ಟೈಮಿಗೆ ಬಸ್ ಹಾಕಿರಿ, ಕರೆಕ್ಟ್ ಟೈಮಿಗೆ ಇಲ್ಲ ಹೊಸ ಬಸ್ ಹಾಕಿರಿ, 2 ಬಸ್ ಮಾಡಿರಿ ರೂಟ್. ಮುಂಜಾನೆ ಒಂದು ಅಲ್ಲಿಂದ ಬರೋದು, ಇಲ್ಲಿಂದ ಒಂದು ಮಾಡಿ, ಹೆಚ್ಚಿನ ಬಸ್ಸಿನ ಸಂಖ್ಯೆ ಹಾಕು. ಮತ್ತು ಸಿಟಿ ಬಸ್ ಹೆಚ್ಚಿಗೆ ಹಾಕ್ಬೇಕು. ಯಾಕಂದ್ರೆ ಸಿಟಿ ವಿದ್ಯಾರ್ಥಿಗಳು ಏರ್ತಾರೆ, ಹೊರಗೆ ನಿಂದಿರ್ತಾರೆ, ಬಾಕಿ ತೆಳ ಬಿದ್ದರು ಅಂದ್ರೆ ಅವ್ರು ಮತ್ತೆ ತಲೆ ಹೊಡಿತೇನೆ, ಅವ್ರ ರೆಸ್ಪಾನ್ಸ್ ಅವ್ರಿಗೆ ಯಾರು ಕೇಳ್ತಾರೆ, ಮತ್ತೆ ಅದಕ್ಕೆ ಸಮಸ್ಯೆ ಆಲತ್ತದ. ಒಂದು ಹೊಸ ಬಸ್ ಹಾಕಿರಿ, ಇಲ್ಲಾಂದ್ರೆ ಬೃಹತ್ತಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುತ್ತದೆ, ಸೂಚನೆ ಕೊಡುತ್ತದೆ. ಈಗ ಡೈಲಿ ನೀವು ಕಾಲೇಜ್ಗೆ ಹೋಗ್ತಿರ್ತೀರಿ, ಮನೆಗೆ ಬರ್ತೀರಿ, ಹೆಣ್ಮಕ್ಳು ಇರ್ತೀರಿ, ಟೈಮ್ ಬಸ್ ಬರಲಿ, ಏನು ತೊಂದರೆ ಆಗ್ಲಾಗ್ತದ? ಬಸ್ಸಿಂದ ತೊಂದರೆ ರೀ, ಬಸ್ ಒಂದು ನಿಂದ್ರೋದಿಲ್ಲ ರೀ. ಎಲ್ಲಿ ಮಾರ್ಕಲ್ ರೀ, ಜಾನವಾಡ ಮಾರ್ಕಲ್ ಬಿ ಒಟ್ಟೆ ಬಸ್ ಬಂದ್ರ ಮುಂಜಾನೆ ಬರಪರಿ ಇದು ಅದ ರೀ. ಹೋಗಪರಿ ಹೆಂಗ್ ಬಿ ಹೋಯ್ತೀವ್ರಿ ನಾವ್ರಿ, ಬರಪರಿ ಟೈಮಿಗೆ ಕ್ಲಾಸ್ ಮಿಸ್ ಆಗ್ಲತ್ತವ್ರಿ. ಹೌರಿ, ಫುಲ್ ಇದೆ ಅಲ್ಲತ್ತಾರ್ರಿ, ಹೆಂಗ್ ನಿಂದಿರ್ಬೇಕಂತ ಅಲ್ಲತ್ತಾರ್ರಿ. ಈಗ ಸರ್ಕಾರ ನಿಮಗೆ ಫ್ರೀ ಬಸ್ ಕೊಟ್ಟಿನ ಅಂತ ಹೇಳುತ್ತಾ, ಮತ್ತೆ ನಿಮಗೆ ಫ್ರೀ ಬಸ್ ಕೊಟ್ಟದ ಕರೆ ಟಿಕೆಟ್ ಫ್ರೀ ಅದ, ಬಸ್ಸೇ ನಿಂದ್ರಲ್ಲ ಹೆಂಗ್ ಹೋಯ್ತಿರಿ ಫ್ರೀ ಬಸ್? ಕ್ಲಾಸಿಗೆ ಬರ್ಲಕ್ಕಾಗಲ್ಲರಿ, ಆಟೋಕ್ ಬರ್ಬೇಕಾಗ್ಲತ್ತದ್ರಿ, ಬಸ್ಗಳು ನಿಂದ್ರಲ್ಲ ಹೋಗ್ಯಾವ. ಬಸ್ಗಳು ನಿಂದ್ರಲ್ಲ, ಸ್ಟಾಪ್ ಇದ್ರ ಬಿ ಸ್ಟಾಪ್ ಮಾಡಲ್ಲ ಹೋಗ್ಯಾರ. ಡೈಲಿ ಇದೆ ಪ್ರಾಬ್ಲಮ್. ಹಾ, ಡೈಲಿ ಏನಂತಾರೆ ಇಲ್ಲಿ ಬಂದು ಕೇಳಿದ್ರ? ಇಲ್ಲಿ ಡಿಪೋ ಮ್ಯಾನೇಜರ್ ಅದು ಏನ್ ಹೇಳ್ತಾರೆ ನಿಮಗೆ? ಒಂದೆರಡು ದಿನ ರೀ ಕಂಡಕ್ಟರ್ ಅಂಕಲಿ ನಿಂದಿಸ್ತಾರಿ, ಆಮೇಲೆ ಅವ್ರು ಹೋಯ್ತಾರ್ರಿ, ಮತ್ತೆ ಹಂಗೆ ಅದರಿ. ಹಾ, ಹಂಗೆ ಡೈಲಿ ಅದೇ ಅದರಿ ಮತ್ರಿ. ಈಗ ನೀವು ಓದೋದೇ ಇದು ಇರ್ತದ, ಮನೆಗೆ ಹೋಗಿದ್ ಮತ್ತೆ ಓದ್ಬೇಕಂತ ಇರ್ತದ, ಬಸ್ ಟೈಮ್ ಬರ್ಲಿಲ್ಲ ಅಂದ್ರೆ ಹೆಂಗೆ ಇದು ಆಗುತ್ತೆ, ಅಭ್ಯಾಸ ಮಾಡಕ್ ತೊಂದರೆ ಆಗುತ್ತೆ. 2-3 ಕೆಪಿ ವಿಡಿಯೋ ಮಾಡಿದೇವ್ರಿ, ಎಲ್ಲ ಇದು ಮಾಡಿದೇವ್ರಿ, ಅದ್ರ ಬಿ ಒಂದೆರಡು ದಿನ ನಿಂದಿಸ್ಲತ್ತಾರ್ರಿ, ಆಮೇಲೆ ಹಂಗೆ ನಡಿಲತ್ತದ್ರಿ ಮತ್ರಿ. ಓದೋದೇ ಇಲ್ಲ ರೀ, ಏನಿಲ್ಲ, ಹಂಗೆ ಆಗ್ಲತ್ತದ್ರಿ. ಇದಿಷ್ಟು ಇಲ್ಲಿನ ವಿದ್ಯಾರ್ಥಿಗಳ ಮಾತು. ನಮಗೆ ನಿತ್ಯ ಸಮಸ್ಯೆ ಇರುವ ಕಾರಣಕ್ಕೆ ನಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು, ತರಗತಿಯನ್ನು ಬಿಟ್ಟು ಇವತ್ತು ಹೋರಾಟವನ್ನು ಮಾಡ್ತಿದ್ವಿ. ನಮಗೆ ಕೂಡಲೇ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು, ಬಸ್ ಕೊಡಬೇಕಂತೇಳಿ ಒತ್ತಾಯಿಸ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮತಕ್ಷೇತ್ರದ ಸಮಗ್ರ ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಶರಣು ಸಲ್ಗಾರ್, ಬಸವ ಕಲ್ಯಾಣ ತಾಲೂಕಿಗೆ 7 ಕೆಪಿಎಸ್ಸಿ ಶಾಲೆಗಳು ನೂತನವಾಗಿ ಮಂಜೂರಾಗಿವೆ. ಆ ಶಾಲೆಗಳಿಗೆ ಕೂಡಲೇ ಇಂಗ್ಲಿಷ್ ಶಿಕ್ಷಕರನ್ನು ಕೊಡಿಸಬೇಕೆಂದು ನೂತನ ಹುಲ್ಸೂರು ತಾಲೂಕಿಗೆ ಬಿಇಒ ಕಚೇರಿ ಇಲ್ಲ. ಹಾಗೆ ಅತಿಥಿ ಶಿಕ್ಷಕರಿಗೆ ಕೇವಲ 12,000 ಸಂಬಳ ನೀಡಲಾಗ್ತಿದೆ, ಅದನ್ನು ಹೆಚ್ಚಿಸಬೇಕು. ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಡಿ ಗ್ರೂಪ್ ಹುದ್ದೆ ಭರ್ತಿ ಮಾಡಬೇಕು. ಹಲವು ಸರ್ಕಾರಿ ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಿಕ್ಷಕರಿದ್ದಾರೆ, ಕೂಡಲೇ ಖಾಲಿ ಇರುವ ಸ್ಥಳಗಳಲ್ಲಿ ಶಿಕ್ಷಕರನ್ನು ಭರ್ತಿ ಮಾಡಬೇಕು. ಇನ್ನು ಬಸವ ಕಲ್ಯಾಣದಲ್ಲಂತೂ ಮತಕ್ಷೇತ್ರದ ಗಡಿ ಭಾಗದಲ್ಲಿರುವ ದೇವನಾಳ, ಮಾಚನಾಳ್, ಕೋಟ್ಮಾಳ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮರಾಠಿ ಮಾಧ್ಯಮ ಶಾಲೆಗಳಿದ್ದು ಅವುಗಳನ್ನು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತಿಸಬೇಕು. ಹಾಗೂ ಹುಲ್ಸೂರು ತಾಲೂಕಿನಲ್ಲಿ ಕೇವಲ 18 ಹಳ್ಳಿಗಳಷ್ಟೇ ಇವೆ. ಉಳಿದ ಹಳ್ಳಿಗಳನ್ನು ಹುಲ್ಸೂರು ತಾಲೂಕಿಗೆ ಸೇರ್ಪಡೆ ಮಾಡಿ ಅದನ್ನು ಪರಿಪೂರ್ಣ ತಾಲೂಕು ಮಾಡಬೇಕೆಂದು ಸದನದ ಗಮನ ಸೆಳೆದಿದ್ದಾರೆ. ಸೀಮಿತವಾಗಿ 2 ನಿಮಿಷ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, 1928ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಕ್ ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟರೆ ಅಧ್ಯಕ್ಷರೇ, ವಿಶೇಷವಾಗಿ ಬಸವ ಕಲ್ಯಾಣ ನಂದು ಬಾರ್ಡರ್ ತಾಲೂಕು ಅಧ್ಯಕ್ಷರೇ, ನಾನು ಪೂರಾ ಮಹಾರಾಷ್ಟ್ರ ಹತ್ಕೊಂಡು ತಾಲೂಕಾದ ಅಧ್ಯಕ್ಷರೇ. 7 KPS ಶಾಲೆಗಳು ಈ ಸಲ ನನಗೆ ಹೊಸದಾಗಿ ಸ್ಯಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತಕ್ಷೇತ್ರ ಕೊಟ್ಟರೆ ಅಧ್ಯಕ್ಷರೇ. 7 KPS ಶಾಲೆಗಳು. ಅದಕ್ಕೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ರಹೀಂ ಖಾನ್ ಬಿ ಪ್ರಯತ್ನ ಇರ್ಬೋದು, ಮತ್ತು ಅವ್ರ ಹೆಸರು ತಗೊಂಡಿಲ್ಲ ಅಂದ್ರೆ ತಪ್ಪಾಗ್ತದ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಮತ್ತೆ ಸಪರೇಟ್ ಹೋಗಿ ಹೇಳಿ, ಈಗ ಮುಂದುವರಿಸಿ, ಪ್ರಶ್ನೆ ಮುಂದುವರಿಸಿ ಮಾರ್ರೆ ಅಧ್ಯಕ್ಷರೇ. ಸಮಸ್ಯೆ ಏನದ ಅಂದ್ರೆ ಅಧ್ಯಕ್ಷರೇ, ಸಚಿವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಬಾರಿ ಆ ಎಲ್ಲ 7 KPS ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ. ಬಸವ ಕಲ್ಯಾಣ ತುಂಬ ಬ್ಯಾನರ್ ಹಾಕಿ ಪ್ರಶ್ನೆ ಕೇಳಿ. ಅದು ಒಂದು. ಅಧ್ಯಕ್ಷರೇ, KPS ಶಾಲೆಗಳೊಳಗೆ ಒಂದು ಸಣ್ಣ ತೊಂದರೆ ಏನಪ್ಪಾ ಅಂದ್ರೆ, ನಮ್ಮ ಭಾಗದೊಳಗೆ ಈಗ ಬಿ ಅಧ್ಯಕ್ಷರೇ ಇಂಗ್ಲಿಷ್ ಭಾಷೆ ಅಂದ್ರೆ ಕಬ್ಬಿಣದ ಕಡಲೆ ಅದ ನಮ್ಮ ಕಡೆ, ಭಾರಿ ಸಮಸ್ಯೆ ಅದ. ಅದು ತಮ್ಮ ಗಮನಕ್ಕೆ ಬಂದೋ ಇಲ್ಲೋ ಗೊತ್ತಿಲ್ಲ. ತಾವು ಈ ಕಡೆ ಎಲ್ಲ ಕೇರಳ ಇಂಗ್ಲಿಷ್ ಮಾಧ್ಯಮದ ಕಲ್ತೀರಿ, ನಿಮ್ಗೆ ಅದು ಏನ್ ತೊಂದರೆ ಗೊತ್ತಿಲ್ಲ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಶರಣ್ ಅದೇ ಹೇಳ್ತೀನಿ ಅಧ್ಯಕ್ಷರೇ. KPS ಶಾಲೆ ಹೊಸ ತಾಲೂಕು ಆರೋಗ್ಯ ಅಧ್ಯಕ್ಷರೇ, ತಾಲೂಕಾ ಅಂತ ಬಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತಲ್ಲ. ಪ್ರಶ್ನೆ ಕೇಳಿ ಇವ್ರೆ, ಪ್ರಶ್ನೆ ಕೇಳಲಿಕ್ಕಿನ ಅಧ್ಯಕ್ಷರೇ. ಇವತ್ತು ನಮ್ಮಲ್ಲಿ BO ಕಚೇರಿ ಬೇಕು. ಅದನ್ನ ಹೇಳಿ ಬೇಕು ಅಧ್ಯಕ್ಷರೇ. ಮೊಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದ ಏನು ಕೇಳಬೇಡ ಅಂದ್ರೆ ಹೆಂಗ ಅಧ್ಯಕ್ಷರೇ? ಮೊಳಕಾಲಿನ ಸಮಸ್ಯೆ ಅಂದ್ರೆ ಟೊಂಕದ್ನು ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನದ ಅಂತ ನೀವು ಮೊಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷರೇ? ನೀವು ಪ್ರಶ್ನೆ ನಿಮ್ದು ಇಲ್ಲಿ ಇರೋದು BO ಆಫೀಸ್ ಬಗ್ಗೆ. ಹೌದು ಅಧ್ಯಕ್ಷರೇ. ನೀವು KPS ಗೆ ಹೋಗಿದ್ದೀರಿ, ಆಗ್ತದ? KPS ಸ್ಕೂಲ್ ಏನ್ ಸಮಸ್ಯೆ ಅದ ಹೇಳ್ಬೇಡ, ಅದು ಸಪರೇಟ್ ಆಗಿ ಮಾತಾಡಿ. ಇಲ್ಲಿ ಪ್ರಶ್ನೆ ಕೇಳಿ. ಈಗ ಅದಕ್ಕೆ ದಯಮಾಡಿ ಸಚಿವರೇ, ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೂಡ್ರಿ,
ಮತ್ ಯಾವುದೇ ಶಾಲೆಗೆ ಅಧ್ಯಕ್ಷರೇ ಡಿ ಗ್ರೂಪ್ ಕೆಲಸ ಮಾಡೋರಿಲ್ಲ, ಹೋಗಿ ಟೀಚರ್ಗಳೇ ಹುಡುಕ್ಬೇಕು ಅಧ್ಯಕ್ಷರೇ ಸಾಲಿ. ಇದು ಮುಗೀತಾ? ಕಚೇರಿ ಮುಗೀತಾ? ದಯಮಾಡಿ ಅದು ಒಂದು. ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ 12,000 ಸ್ಯಾಲರಿ ಕೊಡ್ಲತ್ತೀರ ಅವರಿಗೆ. ಅವ್ರ ಜೊತೆ ಕೆಲಸ ಮಾಡೋರು ಸ್ಯಾಲರಿ ಏನ್ ತೋತಾರೆ? 80,000 1 ಲಕ್ಷ ರೂಪಾಯಿ ಸ್ಯಾಲರಿ ಬಾಜು ಕೆಲಸ ಮಾಡೋರು ತೋತಾನ. ಅವ್ರು 12,000 ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು. ಅಧ್ಯಕ್ಷರೇ ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ ಅದು ಹುಣಸೂರು ತಾಲೂಕಾ ನೀವೆಲ್ಲರ ಕೇಳಿರಿ, 18 ಊರುಗಳವ ಒಂದು ತಾಲೂಕಾ ನಮ್ಮದು, 18 ಊರುಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ದಯಮಾಡಿ 50-60 ಹಳ್ಳಿ ಮೇಕಾರ್ ಸಾಯ್ಗೋರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕಾ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ. ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ 7 ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರು ಸತ್ತಾರ, ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದಾಗ್ತಾ ಇಲ್ಲ. 11,000 ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾನು. ಆದ್ರೆ ಅಲ್ಲಿ ತನಕ ಅದ್ರ ಪರಿಸ್ಥಿತಿ ಏನು? ಇವತ್ತಿಗೆ ಬಸವ ಕಲ್ಯಾಣದ ಸಚಿವರೇ ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ, ಒಂದು ಶಾಲೆದಾಗ ಒಬ್ಬನೇ ಮಾಸ್ತರ್, ನಂಬಲ್ಲಿ ಒಂದು ಸ್ಕೂಲ್ನೊಳಗೆ ಒಬ್ಬನೇ ಟೀಚರ್, ಏಕೋಪಾಧ್ಯಾಯ ಶಾಲೆಗಳು. ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ. ತಾವು ಒಳ್ಳೆ ಕೆಲಸ ಮಾಡ್ಲತ್ತೀರಿ, ನನ್ನ ಗೌರವದ ನಿಮ್ಮ ಬಗ್ಗೆ. ಮಕ್ಕಳ ಭವಿಷ್ಯದ ಸಾಧನೆಗೆ ಕ್ರೀಡೆಗಳು ಮೆಟ್ಟಲಾಗ್ತವೆ. ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಜೀವನದಲ್ಲಿ ಉತ್ಸಾಹ, ಉಲ್ಲಾಸ, ಹುಮ್ಮಸ್ಸು ಹೆಚ್ಚಿಸುತ್ತದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದರು. ಇನ್ನು ತಾಲೂಕಿನ ಕಡ್ಯಾಳ್ ಚನ್ನಬಸವೇಶ್ವರ ಗುರುಕುಲ ಪರಿಸರದಲ್ಲಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ವತಿಯಿಂದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಶಾಲಾ ಅಂತರ್ಗತ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಇಂದಿನ ಆಧುನಿಕತೆಯ ಮಕ್ಕಳಲ್ಲಿ ಬುದ್ಧಿಮಟ್ಟ ಹೆಚ್ಚುತ್ತಿದೆ, ಆದರೆ ದೈಹಿಕ ಬೆಳವಣಿಗೆ ಕುಸಿಯುತ್ತಿದೆ, ಅನಾರೋಗ್ಯ ಮಕ್ಕಳನ್ನ ಕಾಡ್ತಿದೆ. ಇವುಗಳಿಂದ ಹೊರಬರಬೇಕಾದ್ರೆ ವಿದ್ಯಾಭ್ಯಾಸದ ಜೊತೆಗೆ ಸಮಯ ಸಿಕ್ಕಾಗಲೆಲ್ಲ ಮಕ್ಕಳು ಆಟವಾಡುವುದನ್ನು ಪರಿಪಾಠ ಮಾಡಿಕೊಳ್ಬೇಕು. ಶಾಲಾ ಮಟ್ಟದಲ್ಲಿ ನಡೆಯುವ ಎಲ್ಲ ಕ್ರೀಡಾಕೂಟಗಳಲ್ಲಿ ಮಕ್ಕಳು ಭಾಗವಹಿಸಬೇಕು. ಆಟಗಳಲ್ಲಿ ಸೋಲು ಗೆಲುವಿನ ಬಗ್ಗೆ ಚಿಂತೆ ಮಾಡಬಾರದು, ಭಾಗವಹಿಸುವುದು ಮುಖ್ಯವಾಗುತ್ತದೆ ಎಂದು ಮರೆಯಬಾರದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಕ್ರೀಡಾಕೂಟ ಉದ್ಘಾಟಿಸಿದ ಡಾಕ್ಟರ್ ದಯಾನಂದ್ ಗೌಳಿ ಮಾತನಾಡಿ, ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಬೆಳೆಸುತ್ತದೆ. ಮೊಬೈಲ್ ಹೆಚ್ಚಾಗಿ ಬಳಕೆ ಮಾಡುವುದನ್ನು ಬಿಟ್ಟು ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹಿರೇಮಠ ಸಂಸ್ಥಾನದ ಕಾರ್ಯದರ್ಶಿ ಮಹಾಲಿಂಗ ಸ್ವಾಮೀಜಿ ಕ್ರೀಡಾಕೂಟ ಧ್ವಜಾರೋಹಣ ನೆರವೇರಿಸಿದರು. ಆಣದೂರು ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಚೇತನ್ ಸೋರಳಿ ಬಸವಿನ ಗುರುವಿನ ಪೂಜೆ ನೆರವೇರಿಸಿದರು. ಉದ್ಯಮಿ ಸತೀಶ್ ಜೀರಿಗೆ, ತಳವಾಡಿಕೆ ಅಭಿವೃದ್ಧಿ ಅಧಿಕಾರಿ ಪ್ರಭು ಶೆಟ್ಟೆ, ಕುರುಬ ಖೇಳಿಗೆ, ಯುವ ಮುಖಂಡ ವಿಶಾಲ ಅತಿವಾಳ್, ಚನ್ನಬಸವೇಶ್ವರ ಗುರುಕುಲ ಪ್ರೌಢಶಾಲೆ ಮುಖ್ಯ ಗುರು ಮಹೇಶ್ ಮಹಾರಾಜ್, ದೈಹಿಕ ನಿರ್ದೇಶಕ ಅನಿಲ್ ಪಾಟೀಲ್, ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀದೇವಿ ಕುಲಕರ್ಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಕ್ಕಳು ಇದಾದ ತಕ್ಷಣ ಕ್ರೀಡಾ ಜ್ಯೋತಿ ವಿವೇಕಿ ಸರ್ ಬರಲಿ. ವಿವೇಕಿ ಸರ್ ಅವರು ವೀರೇಶ್ ವಿವೇಕಿ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮ 10ನೇ ತರಗತಿಯ ಕ್ರೀಡಾ ಜ್ಯೋತಿಯನ್ನ ವೇದಿಕೆಯತ್ತ ಕಾರ್ಯದರ್ಶಿ ವೇದಾಸ್ ರಾಠೋಡ್, ತಾಲೂಕಾ ದೈಹಿಕ ಶಿಕ್ಷಣ ಪರಿಣಿ ಮಹೇಶ್ ಮಹಾರಾಜ್ ಸರ್ ಅವರು ಸಲ್ಲಿಸುವಂತ ಮಲ್ಲಪ್ಪ ಮಾಧವ್ ಸರ್ ಅವರಿಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗಾಗಿ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತೇನೆ. ಶಾಲೆಯವರು ವಿದ್ಯಾರ್ಥಿಗಳೇ, ಇವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ. ಇದೇ ಶಾಲೆಯಲ್ಲಿ ನಿಂತರನೇ ಕೂತ್ಕೊಂಡು ಅಭ್ಯಾಸ ಮಾಡಿ ಇವತ್ತ MBBS MD ಮುಗಿಸ್ತಿದ್ದಾರೆ.
ಈಗ ವಿದ್ಯಾರ್ಥಿಗಳು ಹೇಗೆ ಮುಂದೆ ಕುಂತಿದ್ದಾರೆ ಅದೇ ತರ ಒಂದು ಸಮಯದಲ್ಲಿ ನಾನು ಕೂಡ ನಿಮ್ಮ ತರನೇ ಮುಂದೆ ಕುಂತಿದ್ದೆ. ಇವತ್ತು ಈ ವೇದಿಕೆ ಮೇಲೆ ಕುಂತು ನನಗೆ ತುಂಬಾ ಆನಂದ ಅನಿಸ್ತಿದೆ. ಏಕೆಂದ್ರೆ ನಾನು ಕೂಡ ನಿಮ್ಮ ತರ ಮುಂದೆ ಕುಂತು ಇವತ್ತು ಈ ಮಟ್ಟದಲ್ಲಿ ಬೆಳೆದಿದ್ದೀನಿ ಇದಕ್ಕೆ ಕಾರಣ ನಮ್ಮ ಗುರುಕುಲದ ಅಪ್ಪಾಜಿ ಅವರ ಆಶೀರ್ವಾದ ಹಾಗೂ ಇಲ್ಲಿರುವ ಎಲ್ಲ ಶಿಕ್ಷಕವೃಂದರ ವಿದ್ಯಾರ್ಹತೆ ಹಾಗೂ ಅವರು ಕಲಿಸಿಕೊಟ್ಟ ಪಾಠದಿಂದಲೇ ಇವತ್ತು ನಾನು ಇಲ್ಲಿಯವರೆಗೆ ಬೆಳೆದಿದ್ದೀನಿ. ಈ ರೀತಿ ಬಹಳಷ್ಟು ಶಾಲೆಗಳು ಹೋಗ್ತಾ ಇದ್ದೀನಿ ನಾನು. ಆ ರೀತಿ ಗುರುಕುಲದ ಸಂಸ್ಕಾರ ಎಲ್ಲೂ ಸಿಗಲ್ಲ. ಗುರುಕುಲದ ಮಕ್ಕಳು ಸಂಸ್ಕಾರ ಜೊತೆಗೆ ವಿದ್ಯಾರ್ಹತೆ ಇರ್ತಾರೆ. ಧಾರವಾಡಕ್ಕೆ ಸ್ಪರ್ಧಾ ಪರೀಕ್ಷೆಯ ತಯಾರಿಗೆ ಬಂದಿದ್ದ ಯುವತಿ 24 ವರ್ಷದ ಪಲ್ಲವಿ ಕಗ್ಗಲ್ ಎಂಬುವರು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಧಾರವಾಡದ ಶಿವಕೆರೆ ಬಳಿ ಮುಂಜಾವಿನಲ್ಲಿ ಈ ಘಟನೆ ನಡೆದಿದೆ. ಪಲ್ಲವಿ ಕಗ್ಗಲ್ ಬಳ್ಳಾರಿ ಜಿಲ್ಲೆಯ ಡಿ ಕಗ್ಗಲ್ ಗ್ರಾಮದವರಾಗಿದ್ದರು. ಇನ್ನು ನೇಮಕಾತಿ ಪರೀಕ್ಷೆಗೆ ತಯಾರಿ ನಡೆಸುವ ಸಲುವಾಗಿ ಧಾರವಾಡ ಶಿವಗಿರಿಯಲ್ಲಿ ವಾಸವಿದ್ದರು. ಆದರೆ ದುರಾದೃಷ್ಟವಶಾತ್ ಪಲ್ಲವಿ ತಮ್ಮ ಪ್ರಾಣವನ್ನು ಅಚ್ಚಲಿ ನೌಕರಿ ಮಾಡುವ ಕನಸು ಕಟ್ಟಿಕೊಂಡಿದ್ದ ಅವರು ನನಸು ಮಾಡದೆ ಹೊರಟು ಹೋಗಿದ್ದಾರೆ. 2 ಡೆತ್ ನೋಟ್ ಸಿಕ್ಕಿವೆ. ಆರೋಗ್ಯ ಸಮಸ್ಯೆ ಮತ್ತು ವೈಯಕ್ತಿಕ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಅದರಲ್ಲಿ ಬರೆದಿದ್ದಾರೆ. ಬಾಡಿಗೆ ರೂಮ್ನಲ್ಲಿ ವಾಸ್ತವ್ಯ ಇದ್ದ ಪಲ್ಲವಿ ಅವರು ನಳಂದ ಗ್ರಂಥಾಲಯದಲ್ಲಿ ನಿತ್ಯ ಅಧ್ಯಯನ ಮಾಡ್ತಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಪೋಷಕರಿಗೆ ಹಸ್ತಾಂತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿ ಕಾಂಗ್ರೆಸ್ ತನ್ನ ಹೈಕಮಾಂಡ್ ಪಕ್ಷವನ್ನು ತೃಪ್ತಿಪಡಿಸುವ ಕೆಲಸ ಮಾಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ್ನಲ್ಲಿ ಆಯುಷ್ ಇಲಾಖೆಯು ಔಷಧಿ ಖರೀದಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖ್ಯನ ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಸಂದಾಯ ಮಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರ ಹೈಕಮಾಂಡ್ ಎಟಿಎಂ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹಿಂದೆನೇ ಹೇಳಿದ್ದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಹಣ ಪೋಲಾಯಿತು. ಹೈಕಮಾಂಡ್ ತೃಪ್ತಿಪಡಿಸಲು ಗುತ್ತಿಗೆದಾರರ ಬಳಿ ಕಮಿಷನ್ ಪಡೆಯುವಂತಾಗಿದೆ. ಇನ್ನು ಗುತ್ತಿಗೆದಾರರ ಸಂಘದವರು ಸಹ ಪತ್ರ ಬರೆದಿದ್ದಾರೆ. ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯದಲ್ಲಿ ಏನೂ ಅಭಿವೃದ್ಧಿ ಆಗ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ದುಡ್ಡು ಹೊಡೆಯೋರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು ರಾಜ್ಯದ ಖಜಾನೆ ಖಾಲಿ ಮಾಡಿ ಹೈಕಮಾಂಡ್ ತೃಪ್ತಿಪಡಿಸುವ ಕೆಲಸ ನಡೀತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ನೀಡಿದ್ದ ಭರವಸೆಯಂತೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಆದರೆ ಇದೇ ಗ್ಯಾರಂಟಿ ಯೋಜನೆಗಳು ಇದೀಗ ಸರ್ಕಾರವನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಿದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಉಳಿಸಿಕೊಂಡಿರುವ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯ ಸಾವಿರಾರು ಕೋಟಿ ಹಣವನ್ನು ಬಾಕಿ ಉಳಿಸಿಕೊಂಡಿರುವುದು ಈಗ ದಾಖಲೆ ಸಮೇತ ಬೆಳಕಿಗೆ ಬಂದಿದೆ. ಕಳೆದ 2.5 ವರ್ಷಗಳಲ್ಲಿ 4 ಸಾರಿಗೆ ನಿಗಮದಿಂದ ಬರೋಬ್ಬರಿ 4,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಈ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಜೆಡಿಎಸ್ ಸದಸ್ಯ ಗೋವಿಂದರಾಜ್ ಅವರ ಪ್ರಶ್ನೆಗೆ ಖುದ್ದು ಸಾರಿಗೆ ಸಚಿವರೇ ಉತ್ತರ ನೀಡಿದ್ದಾರೆ. ಇನ್ನು ಇದರಿಂದ ಸರ್ಕಾರ ಆರ್ಥಿಕ ದಿವಾಳಿಯತ್ತ ಸಾಗುತ್ತಿದೆಯಾ ಅಂತ ವಿಪಕ್ಷಗಳು ಪ್ರಶ್ನೆ ಎತ್ತಿವೆ. ಆಹಾರ ಇಲಾಖೆ ಬಿಪಿಎಲ್ ಎಪಿಎಲ್ ಕಾರ್ಡ್ಗಳ ರಿಯಾಲಿಟಿ ಚೆಕ್ಗೆ ಮುಂದಾಗಿದೆ. ಈ ಮೂಲಕ ಅನರ್ಹ ಪಡಿತರ ಚೀಟಿಗಳ ಪರಿಶೀಲನೆಗೆ ಮುಂದಾಗಿದ್ದು ಮನೆಗೆ ಭೇಟಿ ಕೊಟ್ಟು ಅನರ್ಹರ ಕಾರ್ಡುಗಳನ್ನು ರದ್ದು ಮಾಡಿ ಅರ್ಹತೆ ಇರುವವರಿಗೆ ಮಾತ್ರ ಕಾರ್ಡ್ ಕೊಡಲು ಇಲಾಖೆ ಮುಂದಾಗಿದೆ. ಇನ್ನು ಸುಮಾರು 13 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಾಗುತ್ತಿದೆ. ಆಹಾರ ಇಲಾಖೆ ಆದ್ಯತೆ ಪಡಿತರ ಚೀಟಿಗಳನ್ನು ಅರ್ಹರಿಲ್ಲದವರಿಗೂ ಇಟ್ಕೊಂಡಿರುವ ಕಾರಣ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಾಗುತ್ತಿದೆ. ಆಹಾರ ಇಲಾಖೆ ಆದ್ಯತೆ ಪಡಿತರ ಚೀಟಿಗಳನ್ನು ಅರ್ಹರಿಲ್ಲದಿದ್ದರೂ ಇಟ್ಕೊಂಡಿರುವ ಕಾರ್ಡ್ ಪರಿಶೀಲನೆ ಮಾಡಿ ಅರ್ಹತೆ ಇರುವವರಿಗೆ ತಲುಪಿಸಲು ಈಗ ಮುಂದಾಗಿದೆ. ಹೀಗಾಗಿ ಮನೆಗೆ ಭೇಟಿ ಕೊಟ್ಟು ಆಹಾರ ಇಲಾಖೆ ಅಧಿಕಾರಿಗಳು ಅನರ್ಹ ಕಾರ್ಡ್ದಾರರ ದಾಖಲಾತಿ ಪರಿಶೀಲನೆ ನಡೆಸಿ ಅರ್ಹತೆ ಇರುವವರಿಗೆ ಕಾರ್ಡ್ ನೀಡಲು ಮುಂದಾಗಿದ್ದಾರೆ. ಈಗಾಗಲೇ ಆಯಾಮ ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಇಲಾಖೆ ಪರಿಷ್ಕರಣೆ ಮಾಡುತ್ತಿರುವ ಕಾರ್ಡ್ ಪಟ್ಟಿ ಕಳಿಸಲಾಗಿದೆ. ತೆರಿಗೆ ಪಾವತಿ, ಜಮೀನು, ಸ್ವಂತ ಮನೆ ಮತ್ತು ಕಾರುಗಳನ್ನು ಹೊಂದಿರುವವರ ಕಾರ್ಡ್ಗಳನ್ನು ಡಿಲೀಟ್ ಆಗಿರುವ ಕಾರ್ಡ್ದಾರರಿಂದ ನ್ಯಾಯಬೆಲೆ ಅಂಗಡಿಯವರು ದಾಖಲಾತಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ಇನ್ನು ಕಾರ್ಡ್ದಾರರು ಕೂಡ ನಮ್ಮ ಮನೆಯ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ಕಡ್ಡಾಯವಾಗಿ ಪರಿಶೀಲನೆ ವೇಳೆ ತೋರಿಸಬೇಕಾಗಿದೆ. ಇನ್ನು ಪರಿಶೀಲನೆ ವೇಳೆ ಆದಾಯ ಹೆಚ್ಚಿರುವುದು ಪತ್ತೆಯಾದರೆ ಕಾರ್ಡ್ ಎಪಿಎಲ್ಗೆ ಬದಲಾಯಿಸಲಾಗುತ್ತದೆ. ಆದಾಯ ಇಲ್ಲದೆ ಕಾರ್ಡ್ ಪಡೆಯಲು ಅರ್ಹರಿದ್ದರೆ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಇನ್ನು ಆಹಾರ ಇಲಾಖೆಯ ಕ್ರಮದಿಂದ ಅನರ್ಹ ಪಡಿತರ ಚೀಟಿಗಳಿಗೆ ಬ್ರೇಕ್ ಬೀಳಲಿದೆ ಎಂಬುದನ್ನು ಈಗ ಕಾದು ನೋಡಬೇಕಾಗಿದೆ. ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಂದು ಶಿವಮೊಗ್ಗದ ಸೋಗಾನೆ ಬಳಿ ಇರುವ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇನ್ನು ಸೆಪ್ಟೆಂಬರ್ 9ರಂದು ಶಿವಮೊಗ್ಗ ಸೋಗಾನೆ ಬಳಿ ಇರುವ ಕೇಂದ್ರ ಕಾರಾಗೃಹ
ಕಾರಾಗೃಹಕ್ಕೆ ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟ್ ಆದೇಶದ ಹಿನ್ನೆಲೆ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ದ ಚಿನ್ನಯ್ಯ ಕಾರಾಗೃಹದ ಕಾವೇರಿ ಬ್ಯಾರಕ್ನಲ್ಲಿದ್ದರು. ಅಲ್ಲದೆ ಚಿನ್ನಯ್ಯನಿಗೆ ಕಳೆದ ನವೆಂಬರ್ 24ರಂದು ಬೆಳ್ತಂಗಡಿ ನ್ಯಾಯಾಲಯ 12 ಷರತ್ತುಗಳನ್ನು ವಿಧಿಸಿ 1 ಲಕ್ಷ ಬಾಂಡ್, 2 ಸ್ಥಳೀಯರು ಶ್ಯೂರಿಟಿ ಪಡೆಯಬೇಕು ಎಂದು ಜಾಮೀನು ಮಂಜೂರು ಮಾಡಿತ್ತು. ಆದರೆ ಜಾಮೀನು ಮಂಜೂರಾಗಿ 24 ದಿನ ಕಳೆದರೂ ಕೂಡ ಶ್ಯೂರಿಟಿ ನೀಡಲು ಯಾರು ಮುಂದೆ ಬಾರದ ಕಾರಣ ಶಿವಮೊಗ್ಗ ಕಾರಾಗೃಹದಲ್ಲೇ ಚಿನ್ನಯ್ಯ ಇರಬೇಕಾಯಿತು. ಇಂದು ಬೆಳಗ್ಗೆ ಶಿವಮೊಗ್ಗದ ಸೋಗಾನೆ ಬಳಿ ಇರುವ ಕೇಂದ್ರ ಕಾರಾಗೃಹಕ್ಕೆ ಇನೋವಾ ಕಾರ್ನಲ್ಲಿ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಸೇರಿದಂತೆ 5 ಜನರು ಆಗಮಿಸಿ ಕಾರಾಗೃಹದೊಳಗೆ ಹೋಗಿದ್ದಾರೆ. ಇನ್ನು ಕ್ಯಾಮೆರಾಗಳನ್ನು ನೋಡ್ತಿದ್ದಂತೆ ಚಿನ್ನಯ್ಯನ ಪತ್ನಿ ತಲೆ ಮೇಲೆ ಸೆರಗು ಮುಚ್ಚಿಕೊಂಡು ಜೈಲಿನೊಳಗೆ ಹೊರಟಿದ್ದಾರೆ. ಜೈಲಿನಲ್ಲಿ ಬಿಡುಗಡೆ ಪ್ರಕ್ರಿಯೆಗಳನ್ನು ಮುಗಿಸಿ ಪತಿ ಚಿನ್ನಯ್ಯನನ್ನ ಕರೆದುಕೊಂಡು ಅವಸರದಿಂದಲೇ ಹೊರಟು ಹೋಗಿದ್ದಾರೆ. ಇನ್ನು ಶಿವಮೊಗ್ಗ ಕಾರಾಗೃಹದಲ್ಲಿ 1 ಗಂಟೆಗೂ ಅಧಿಕ ಕಾಲ ಬಿಡುಗಡೆ ಪ್ರಕ್ರಿಯೆ ನಡೆದಿತ್ತು. ಒಟ್ಟಿನಲ್ಲಿ ಜಾಮೀನು ಮಂಜೂರಾಗಿ 24 ದಿನಗಳ ಬಳಿಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇವಾಗಿದ್ದು ಇಂದಿನ ಮಧ್ಯಾಹ್ನ ರೌಂಡ್ ಅಪ್. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.